ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಆಲ್ರೆಡಿ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ನಾನು ಚೆನ್ನಾಗಿ ನಿದ್ದೋಗ್ಬಿಟ್ಟಿದ್ದೀನಿ. ಅರ್ಶಿನ ಶಾಸ್ತ್ರಕ್ಕೂ ನಾನು ಹೋಗಲಿಲ್ಲ. ಡ್ರೆಸ್ ಹಾಕ್ಕೊಂಡು ಹಂಗೆ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಮೇಕಪ್ ರಿಮೂವ್ ಮಾಡಿ ಆ್ಯಂಡ್ ಫೇಸ್ ವಾಶ್ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಕಾಜಲ್ ಇಲ್ದೆಲ್ಲ ಹೋಗಿಲ್ಲ, ಹಂಗೆ ಇದೆ. ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ಹೋಗಬೇಕು. ನಾನು ಸ್ಯಾರಿ ಹಾಕ್ಕೊಬೇಕು ಅಂದ್ಕೊಂಡಿದ್ದೆ. ನಾನು ನಿಜ ಸ್ಯಾರಿ ತೊಗೊಂಬಂದಿದ್ರೆ ಹಾಕೋತಿಲ್ಲ ಇನ್ನೇನು. ಇಷ್ಟೊತ್ತು ಆಗ್ಬಿಡ್ತು ನಾನು ಎದ್ದೇಳೋಷ್ಟರಲ್ಲಿ. ಆ್ಯಂಡ್ ತುಂಬ ಜನ ಗೈಸ್ ರೂಮಲ್ಲಿ ತುಂಬ್ಕೊಂಬಿಟ್ಟಿದ್ರು. ಅವ್ರು ರೆಡಿಯಾಗಿ ಅವ್ರನ್ನ ಕಲಿಸೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇವಾಗ ನಾನು ರೆಡಿಯಾಗಿ ಆ್ಯಂಡ್ ಅಲ್ಲೋಗಬೇಕು ಮುಹೂರ್ತಕ್ಕೆ. ಅರ್ಶಿನ ವ್ಲಾಗ್ ಆ್ಯಕ್ಚುಲಿ ವರ್ಷ ಸ್ವಲ್ಪ ಮಾಡೀನಿ ಅಂತ ಹೇಳಿದ್ರು. ಸೊ ಅದನ್ನು ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಇವಾಗ ಮುಹೂರ್ತಕ್ಕೆ ನಾನು ಯಾವ ಡ್ರೆಸ್ ಹಾಕ್ಕೊತೀನಿ ಅಂದರೆ ಒಂದು ಸಿಂಪಲಾಗಿ ಒಂದು ಚೂಡಿದಾರ್ ಥರ ಫ್ರಾಕ್ ಥರ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಸ್ಕೊಂಡು ಹೋಗೋದು. ರೆಡಿ ಆಗಿದ್ದಾಯಿತು. ಆ್ಯಂಡ್ ಹೇರ್ ಸ್ಟೈಲ್ ಮಾಡಬೇಕು. ನಾನು ಆ್ಯಕ್ಚುಲಿ ಫ್ರೀ ಹೇರ್ ಸ್ಟೈಲ್ ಅಂತ ಅಂದ್ಕೊತಿದ್ದೆ. ಅಷ್ಟಲ್ಲಿ ನಮ್ಮ ಮಮ್ಮಿ ನನಗೆ ದಿಂಡು ತಂದುಕೊಟ್ಬಿಟ್ಟು ಅವರು ಮಲ್ಗೆ ಇರೋದು. ಸೊ ಅದಕ್ಕೆ ಇವಾಗ ಜಡೆ ಹಾಕ್ಕೊಬೇಕು. ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ತಲೆ ಕಟ್ಟಿದ್ದಾಯಿತು. ವರ್ಷ ಮಮ್ಮಿ ಎಲ್ಲರೂ ಹೋಗ್ಬಿದ್ರು. ಅವ್ರ ವೀಡಿಯೋ ಮಾಡಿರ್ತಾರೆ. ಸೊ ನಾನು ಇವಾಗ ನಿಧಾನಾಗಿ ರೆಡಿಯಾಗಿ ಕೂಲಾಗಿ ಹೋಗ್ತಾಯಿದ್ದೀನಿ. ಡನ್ ವಿತ್ ದ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಒಂದು ಸೆಟ್ ಮಾಡಿಕೊಂಡು ಹೋಗೋಣ. ಡನ್ ವಿತ್ ದ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಸಿಂಪಲ್ಲಾಗಿ ಮುಗಿಸ್ಕೊಂಡು ನನ್ನ ಜಡೆ ಹಾಕೋದು ನನಗೆ ತುಂಬ ಹಿಂಸೆ ಆಗ್ತಿದೆ. ಆ್ಯಂಡ್ ಟೈಮ್ ಆಗ್ಬಿಟ್ಟಿದೆ. ನಾನು ಇಲ್ಲೇ ಕುತ್ಕೊಂಡಿದ್ರೆ ನಮ್ಮ ಮಮ್ಮಿ ಇನ್ನೂ ಫೋನ್ ಮಾಡಿ ಬೈತಾ ಇರ್ತಾರೆ, ಅಲ್ಲೆಲ್ಲ ಮುದ್ದನ್ನು ಬರ್ತೀವಿ ಅಂತ. ಸೊ ಹಂಗೆ ಫ್ರೀ ಹೇರ್ಸಲ್ಲಿ ಇಟ್ಬಿಟ್ಟೆ ಒಂದು ಇದಾಗಿ. ಹಾಗೆ ಇವನ್ನ ಹಂಗೆ ಯಾರು ಮಾಡಬೇಕು ಇಟ್ಕೊಂಡು ಹೋಗೋಣ. ಇವಾಗ ರೂಮ್ ಸ್ವಲ್ಪ ಲಾಕ್ ಹಾಕ್ಕೊಂಡು ಅಂದರೆ ನಾನು ಚಾರ್ಜರ್ ಇಟ್ಕೊಂಡು ಹೋಗೋದು. ನಾನು ಚಾರ್ಜರ್ನ ಕ್ಯಾರಿ ಮಾಡಬೇಕು ಅನಿಸುತ್ತೆ. ನಡೀತಾ ಇದೆ ಗಾಯ್ಸ್. ವಾಯ್ಸ್ ಕೇಳಲ್ಲ, ವಾಯ್ಸ್ ಓವರ್ ಚೆಂದು ಆಮೇಲೆ ಕೊಡ್ತಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಖಾಲಿ ಕಟ್ಟೆ ಏನು ತೋರಿಸ್ತೀನಿ ಗಾಯ್ಸ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಮಮ ಜೀವನ ಯತ್ನ ನಮ್ಮ ಜೀವನಕ್ಕೋಸ್ಕರ ನಾವು ಹಿಡಿಯೋದಕ್ಕೆ ಬಂದರೆ ತಾಲಿ ಕಟ್ತಾ ಇದ್ದಾರೆ ನಮ್ಮ ಮಾವ. ಡನ್ ವಿತ್ ದ ಫೋಟೋ ಸೆಕ್ಷನ್ ಅವ್ರದ್ದೆಲ್ಲ. ನಾನೇನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ನಾನೇನು ಫೋಟೋಸ್ ಅಷ್ಟು ಇವತ್ತೇನು ತೊಗೋಬೇಕು ಅಂತ ಅನಿಸ್ತಿಲ್ಲ. ನೆನ್ನೆ ಅನಿಸ್ತಿತ್ತು ತೊಗೋಬೇಕು ಅಂತ. ಇವತ್ತೇನು ಫೋಟೋಸ್ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ. ಅವ್ರು ಚೆನ್ನಾಗಿ ರೆಡಿ ಆಗಿದೆ ಅಂತ ಅವ್ರ ತೋರಿಸ್ತೀನಿ. ಮಿಕ್ಕಿದೆಲ್ಲ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ ಗೈಸ್, ಅದನ್ನು ಅಪ್ಲೋಡ್ ಮಾಡ್ತಾನೆ. ದೇ ಬೋತ್ ಔಟ್ಫಿಟ್ ಇಂಥ ಬಿಟ್ಟು ಶೋಕಿ ಕೊಡೋರು ಸಕ್ಕತ್ತ ಕೊಡ್ತಾರೆ ಇಬ್ರು. ಇದೆಲ್ಲ ಕಟ್ಟಿದೆಲ್ಲ ನಾನೇ ಎಲ್ಲ ಕಟ್ ಮಾಡೋದೆಲ್ಲ ಏನೂ ಇಲ್ಲ, ಎಲ್ಲ ಫುಲ್ಲು ಹಂಗೆ ಹಾಕೋದು. ಪೋಸ್ ಗೈಸ್, ಪೋಸ್ ಏನೋ ಆ ಥರ ಮಲಗಿದಾಳೆ ಅಂತ ಪಾಪ ಕನಿಕರನೇ ಇಲ್ಲ ಗೈಸ್. ಎಲ್ಲ ಈ ಕಡೆ ಬಂದು ಹೇಳು. ಕನಿಕರನೇ ಇಲ್ಲ ಗೈಸ್, ಇವ್ರು ಮಲ್ಗೋಳೆ ಅಂತ ಅಂದ್ಬಿಟ್ಟು ಎಲ್ಲ ವಿಡಿಯೋ ಮಾಡಿದ್ವಿ. ಆದ್ರೂ ಹಿಂಗೆ ಸರಿ ಇಲ್ಲ ಜನಗಳು, ನಿಯತ್ತಿಲ್ಲ ಗೈಸ್. ಅದು ಎಡಿಟ್ ಮಾಡೋದು ಕಷ್ಟ ಗೈಸ್. ಇವಾಗ ಅದನ್ನ ಎಡಿಟ್ ಮಾಡಬೇಕು. 2 ವೀಡಿಯೋಸ್ ಹಾಕಬೇಕು. ನೈಟು ಅಷ್ಟೊತ್ತಿಗೆ ಮತ್ತು ಮುಹೂರ್ತದ ಒಂದು ಹಾಕೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೈಟ್ ರಿಸೆಪ್ಷನ್ ಒಂದು ಹಾಕ್ತೀನಿ. ನೈಟ್ ಚೆನ್ನಾಗಿತ್ತು. ಆಮೇಲೆ ನನಗೇನೋ ಗೊತ್ತಿಲ್ಲ 11:30 12 ಗಂಟೆವರೆಗೂ ಎದ್ದಿದ್ದೆ. ಆಮೇಲೆ ನೈಟ್ 12:30 11:40ಗೆ ನೀನು ಎದ್ದು 11:40 ಆ ಟೈಮಲ್ಲಿ 12 ಅಷ್ಟರಲ್ಲಿ ಎದ್ದು ರೆಡಿ ಆದೆ. ಅಷ್ಟು ರೆಡಿ ಆಗಿಬಿಟ್ಟು ಬರೋಣ ಅಂದ್ಕೊಂಡೆ. ಆಮೇಲೆ ಹಂಗೆ ಮಲ್ಬಿಟ್ಟಿದ್ದೀನಿ. ಸೊ ನಾನು ಮಲ್ಕೊಂಡೆ ಇಲ್ಲ. ಅವ್ರನ್ನ ಹೋಗಿ ವಿಶ್ ಮಾಡಿಬಿಟ್ಟು ಅವ್ರ ಜೊತೆ ಫೋಟೋಸ್ ತೊಗೊಂಡು ಮುಹೂರ್ತಕ್ಕೆ ಹಾಲು ಹಾಕಿ ಬರೋಣ. ಇವಾಗ ನನ್ನ ಮಣ್ಣಗೆ ಪೂಸ್ ಹೊಡಿತಿದ್ದೀನಿ. ನಾನು ಸ್ಟೇಜ್ ಮೇಲೆ ಹೋಗ್ತೀನಿ ಹಾಲು ಹಾಕಕ್ಕೆ ವೀಡಿಯೋ ಮಾಡ್ಕೊಂಡು ಅಂತ. ಅವನು ಹಿಂಗಿಂತಾನೆ ಬಾ ಹೋಗೋಣ ಬಾ.
ಫೋಟೋಸ್ಗೆ ಫೈಟಿಂಗ್ ಗೈಸ್ ಇಲ್ಲಿ. ಸಿಂಗಲ್ ಬೇಕು ಅಂತ ಇಲ್ಲ ಗ್ರೂಪ್ ತಗೊಳ್ಳಿ ಅಂತ ಜಗಳ ಮಾಡ್ತಿದ್ದಾರೆ ಹುಡುಗರೆಲ್ಲ ಇಲ್ಲಿ. ಹಾಗಾಗಿ ಡನ್ ವಿತ್ ದ ಫೋಟೋ ಸೆಷನ್. ಫೋಟೋಸ್ ಎಲ್ಲ ಮುಗಿದ್ದು ಸಿಂಗಲ್ ಫೋಟೋಸು, ಫ್ಯಾಮಿಲಿ ಫೋಟೋಸು ಆ್ಯಂಡ್ ಕಸಿನ್ಸ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ನೈಟ್ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ನಾನು ರೆಡಿನೇ ಆಗಿಲ್ಲ, ಆದರೂ ನೈಟ್ ಫೋಟೋಗ್ರಾಫರ್ ಸಿಕ್ಕಿಲ್ಲ ನಮಗೆ. ಫೋಟೋಗ್ರಾಫರ್ ಫುಲ್ ಬ್ಯುಸಿ ಇರ್ಬಿಟ್ಟಿದೆ. ಆದರೆ ಇವಾಗ ಫೋಟೋಸ್ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೈಟ್ ಮೇಕಪ್ ಚೆನ್ನಾಗಿ ಸೆಟ್ ಆಗಿತ್ತು ನನ್ನ ಫ್ರೆಂಡ್ಸ್. ಇವಾಗ ಓಕೆ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ. ನಮ್ಮ ವರ್ಷ ಕಾಲೇಜ್ ಬರೋದು, ಅವಳು ಕಾಲೇಜ್ಗೆ ಹೋಗಬೇಕು. ಅದಕ್ಕೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಂಡ್ ಅಷ್ಟರಲ್ಲಿ ಗಾಡಿ ಬರ್ತಾರೆ ಹೋಗ್ಬೇಕು. ವಿಡಿಯೋ ಶೂಟ್ ಮಾಡಿದ್ದಾರೆ ಇವಾಗ. ಸ್ಮೈಲ್ ಮಮ್ಮ, ಸ್ಮೈಲ್. ಮಾವ ಯಾಕೋ ಸ್ಮೈಲೇ ಕೊಡ್ತಾ ಇಲ್ಲ, ಫುಲ್ ಬೇಸರ ಆಗ್ಬಿಟ್ಟವನೆ. ನಿನ್ನೆಯಿಂದ ಸುಸ್ತಾಗ್ಬಿಟ್ಟು. ಫಸ್ಟ್ ರೈಡ್ ಇದು, ಮದುವೆ ಆದ್ಮೇಲೆ ಫಸ್ಟ್ ರೈಡು. ನಿಧಾನ ಹೋಗೋಣ, ಬಿಡಿಸ್ಬಿಟ್ಟೆ ಫ್ಲಾಪ್ ಶೋ ಮಾಡ್ತಾವ್ರ ಪಾಪ. ಅದಕ್ಕೆ ಬಾಗಿಲೆಲ್ಲ ಎತ್ಕೊಂಡು ರೂಮ್ ಖಾಲಿ ಮಾಡಿಕೊಂಡು ಹೋಗಬೇಕು. ಆ್ಯಂಡ್ ವರ್ಷ ಕಾಲೇಜ್ ಇದೆ. ಆ್ಯಕ್ಚುಲಿ ಅವ್ಳು ಹೋಗಲ್ಲ, ಲಾಸ್ಟ್ ಪೀರಿಯಡ್ ಒಂದು ಪೀರಿಯಡ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. 8:22 ಆಗೈತೆ, ಎಲ್ಲೋ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ನೆನ್ನೆ ಬರ್ಬೇಕಾದ್ರೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಎಲ್ಲನೂ ಮಾತಾಡ್ಸ್ಕೊಂಡು ಇವ್ರದ್ದು ಫೋಟೋ ಸೆಕ್ಷನ್ ಇದೆಯಲ್ಲ ಕೈಸಿ ನಾವನ್ನು ತೋರಿಸೋಣ. ನಮ್ಮ ಚಂದು, ನಮ್ಮ ಇವ್ರದ್ದು ಕಾಲಕ್ಕೆ ಫೋಟೋ ಶೂಟ್ಸ್ ಮುಗಿಯಲ್ಲ. ನಾನು ಹಿಂಗೆ ಕುತ್ಕೊಂಡು ನೋಡ್ತಾ ಇರ್ತೀನಿ ನಮ್ಮ ಮಾವ ಬರೋವರೆಗೂ. ಲಗೇಜ್ ಇಟ್ಕೊಂಡು ನಮ್ಮ ಮಾವಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಒಂದು ರೌಂಡ್ ಬಿಟ್ಬಿಟ್ಟು ಮತ್ತೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದರು ನಮ್ಮ ಮಾವ ಕರ್ಕೊಂಡು ಹೋಗೋಕ್ಕೆ ಬಿಟ್ಟು ಡ್ರಾಪ್ ಮಾಡಿ. ಇವಾಗ ಅಲ್ಲ, ನಮ್ಮನ್ನ ಫಸ್ಟ್ ಕರ್ಕೊಂಡು ಹೋಗ್ಬೇಕಾ ನೀವು? ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೇಕು. ಡಿಕ್ಕಿ ಓಪನ್ ಆಗಿಲ್ಲಪ್ಪ. ಅದು ಎತ್ತು ಡಿಕ್ಕಿ ತೆಗೆದು ಬರಲ್ಲ. ಇಲ್ಲಿ ಮುಂದೆ ಓಪನ್ ಮಾಡಲ್ಲ. ಇಲ್ಲ, ಓಪನ್ ಇತ್ತು. ಆಯ್ತು, ನಮ್ಮ ಲಗೇಜ್ ಇಲ್ಲಿ ತುರ್ಕೊಂಡು ಹೋಗ್ಬೇಕು. ಓ, ಅದು ಮುಂದೆ ಹಾಗೆ ಬನ್ನಿ ಹೋಗೋಣ. ಸುಸ್ತಾಗ್ಬಿಟ್ಟೈತೆ. ಇದೊಂದು ನನ್ನ ಜರ್ಗೋದಿಕ್ಕೆ ಆಗಲ್ಲ. ಅಯ್ಯೋ, ಇವಾಗ ಮನೆಗೆ ಹೋಗ್ಬಿಟ್ಟು ಫುಲ್ ರೆಸ್ಟ್ ಮಾಡಿದ್ರೆ ಸಾಕಾಗ್ಬಿಟ್ಟು. ಇದ್ಯಾರ್ದು ಹೂವು ಇಲ್ಲಿಟ್ಟವ್ರೆ? ಫಾರ್ ಡ್ರಾಪ್ ಬಾಯ್. ಡಿಕ್ಕಿ ಓಪನ್ ಮಾಡಿ, ನಮ್ಮ ಲಗೇಜ್ ಎತ್ಕೊಳ್ತೀವಿ. ನಾನು ನಿದ್ದೆ ಮಾಡ್ಕೊಂಡು ಬಂದೆ, ಅಲ್ಲಿಂದ ಬರಬೇಕು. ಓಪನ್ ಆಗಿಲ್ಲ. ನಾನು ಸರ್ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಕಾರಲ್ಲಿ ಬಂದೆ. ಆ್ಯಂಡ್ ನಮ್ಮದು ಹಸು ಪಾಪು ಆಗ್ತದೆ, ಕರು ಆಗ್ತದೆ, ಎಣ್ಣೆ ಕರು ಕ್ಯೂಟಾಗಿದೆ ಇಲ್ಲಿ. ಹಾಯ್, ಬಿಸಿಲ ಕುಡಿಸ್ಬಿಟ್ಟವ್ರೆ ನಿನ್ನ.
ಬಿಸಿಲಲ್ಲಿ ಕುಣಿಸೋರ ಹೆಣ್ಣು ಕರು ಹಾಕ್ಬಿಟ್ಟಿದ್ವಿ ಆಫ್ಟರ್ ಸೋ ಲಾಂಗ್. ಎಷ್ಟು ಯಾವಾಗೋ ಗಂಡಗೆ ಆಗ್ತಿತ್ತು ನಮ್ಮ ಮನೇಲಿ, ಎಷ್ಟೊಂದು ದಿವಸ ಆದಮೇಲೆ ಹೆಣ್ಣು ಕರು ಹಾಕ್ಬಿಟ್ಟಿದ್ವಿ. ಅದು ಇದೇ ಇರಬೇಕು, ಈಗ ಇದೇ ಸುಮ್ಮನೆ ಇರಬೇಕು ಇದು ಹಾಕಿರೋದು. ಅಲ್ಲಿ ಕುರಿ ಎದಳು ಎದಳಮ್ಮ ಎದಳಮ್ಮ ಎದಳು ಕರು ಬಾ. ಬೋರು 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 ಸೇರಿ ನಮ್ಮ ಸಿಂಹ ಥರ ಮುದ್ದು ಮಾಡ್ಬೋದು ಇದನ್ನು. ನಮ್ಮ ಸಿಂಹನ ನನಗೆ ಕಿತ್ತಾಕ್ಬಿಡ್ತೀನಿ ಒಂದು ಮೂತಿ ಇಟ್ಕೊಂಡು ನಿಮಗೆ ಕ್ಯೂಟಾಗಿರುತ್ತಲ್ಲ ಅದಕ್ಕೆ. ಇವಾಗ ನಾನು ನಮ್ಮ ಮಾವಾಗ ಅಂಗಡಿ ಹತ್ರ ಹೋಗಿದ್ದಾರೆ. ಬಂದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗಬೇಕು. ಇವತ್ತು ಕಾಲೇಜ್ ಬಂಕ್ ಸೆಕೆಂಡ್ ಸೆಮ್ ಫಸ್ಟ್ ಡೇ ಕಾಲೇಜ್ ಇವತ್ತು. ಅವಳು ಕಾಲೇಜ್ಗೆ ಹೋಗ್ತಿಲ್ಲ ಆ್ಯಂಡ್ ನಾನು ಹೋಗಬೇಕಿತ್ತು, ನಾನು ಹೋಗಿಲ್ಲ. ನಾಳೆ ಕಾಲೇಜ್ಗೆ ಹೋಗಬೇಕು. ಸೊ ಇವಾಗ ನಮ್ಮ ಡ್ಯಾಡಿ ಬರ್ತಾರೆ ಇಲ್ಲಿಗೆ, ನಮ್ಮ ಅಜ್ಜಿ ಮನೆ ಹತ್ರ. ನಮ್ಮ ಅಜ್ಜಿ ಜೊತೆ ಊರಿಗೆ ಹೋಗೋದು ವಾಪಸ್ ಅಷ್ಟೇ. ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ. ವರ್ಷ ಮತ್ತು ಮಮ್ಮಿ ಸಾಯಂಕಾಲ ಬರ್ತಾರಂತೆ. ನಾನು ಮತ್ತು ಚೈತನ್ಯ ನಮ್ಮ ಬಾವ ಹತ್ರ ಬಿಡಿಸ್ಕೊಬೇಕು ನಮ್ಮ ಮನೆ ಹತ್ರ. ಆ್ಯಂಡ್ ಅವಳು ವಾಪಸ್ ಅವ್ರ ಮನೆ ಊರಿಗೆ ಹೋಗ್ತಾಳೆ. ಅವಳಿಗೆ ಎಕ್ಸಾಮ್ಸ್ ಇದೆಯಂತೆ, ಅದಕ್ಕೆ ನಾನು ನಮ್ಮ ಮನೆ ಹತ್ರ ನಮ್ಮ ಬಾವ ಹತ್ರ ಬಿಡಿಸ್ಕೊತೀನಿ. ಡ್ಯಾಡಿ ಸಾಯಂಕಾಲ ಬಂದು ವರ್ಷನ ಮತ್ತು ಮಮ್ಮಿನ ಕರ್ಕೊಂಡ್ಬರ್ತಾರೆ. ಸೊ ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಬಾವ ಹತ್ರ ನಮ್ಮ ಮನೆಗೆ ಬಿಡಿಸ್ಕೊಂಡೋಣ. ಹಾಗೆ ನನ್ನ ಮೇನ್ ಇಂಪಾರ್ಟೆಂಟೇ ಚಾರ್ಜರ್. ಪಾಪ ಕಾಯ್ತಿದ್ದಾರೆ ಅಲ್ಲಿ. ಚಾರ್ಜರ್ ಎತ್ಕೊಂಡು ಹೋಗಿ ಬಂದೆ ಆ್ಯಂಡ್ ಇವಾಗ ಹೋಗ್ಬೇಕು. ಹಾಗೆ ನಮ್ಮ ದೊಡ್ಡಮ್ಮ ಸೊಪ್ಪು ಬೆಳೆದವ್ರೆ ತೋಟದಲ್ಲಿ, ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫುಲ್ ನೀರು ಬಿಟ್ಬಿಟ್ಟವ್ರು, ಬೆಟ್ಟು ಎಲ್ಲ ಐತೆ. ಕಾಲಿಟ್ಟರೆ ಹೋಗುತ್ತೆ ಒಳಗಡೆ ಚಪ್ಪಲಿ. ಆ ರೋಡ್ ಹಾಕಿದ್ದೀರಾ ದೊಡ್ಡಮ್ಮ? ಸೆಂಟ್ರ್ ಹಾಕಿದ್ಯಾ? ಯಾವಾಗ ಕಿತ್ತಾಕೋದು ದೊಡ್ಡಮ್ಮ? ಯಾವತ್ತು ಕಿತ್ತಾಕೋದು ಇವು ಗಿಡಗಳನ್ನ? ಅದು ಇನ್ನೂ ಬೆಳಿಬೇಕಾ? ಅಲ್ಲಿ ಹೋಗೋಣ ಬನ್ನಿ ಗೈಸ್. ಅದಕ್ಕಿಂತ ದಪ್ಪ ಆಗಿದೆಯಾ ನೋಡೋಣ. ಲಾಸ್ಟ್ ಟೈಮ್ ಬಂದಾಗ ಯಾವ ಕೇಳ್ತಾರೋ ಗೊತ್ತಿಲ್ಲ. ಅಷ್ಟೇ ಐತೆ, ಅಷ್ಟೇ ಸೈಜ್ ಐತೆ. ಹೋಗೋಣ. ಬಿಸಿಲು ತುಂಬ ಅಲ್ಲ, ನಾನು ಇನ್ನೂ ಮೇಕಪ್ ರಿವ್ಯೂ ಮಾಡಿಲ್ಲ ಬಿಸಿಲಿಗೆ. ಮತ್ತು ನಂಗೆ ಭಯ, ಮೇಕಪ್ ಯಾವತ್ತೂ ಇಷ್ಟೊತ್ತು ಇರಲ್ಲ. ರಿಮೂವ್ ಮಾಡಬೇಕು, ಮನೆಗೆ ಹೋಗಿನೇ ರಿಮೂವ್ ಮಾಡೋದು. ಫಸ್ಟು ಮಲ್ಕೊಬೇಕು ನಾನು, ಬಿಕಾಸ್ ನೈಟ್ ನಾನು ನಿದ್ದೆನೇ ಇಲ್ಲ. ನನಗೆ ನಮ್ಮ ಮನೇಲಿ ನಿದ್ದೆ ಮಾಡೋದು ಬಿಟ್ಟರೆ ಬೇರೆ ಎಲ್ಲೂ ನಿದ್ದೆ ಬರೋಲ್ಲ. ಸೊ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬೇಗ ಇವಾಗ ಜಿಮ್ಮಿಗೆ 4ಗೆ ಹೋಗ್ತಿದ್ದೀನಲ್ಲ, ಬೇಗ ಜಿಮ್ಗೆ ಹೋಗಬೇಕು. And yeah guys, that's it for today's video. If you guys like this vlog, make sure like, share, comment and subscribe to my channel. Meet you another interesting vlog. Until then, take care, bye bye, thank you for watching.